ಕಾಳಿ ನದಿಯ ಹಳೆ ಸೇತುವೆ ಕುಸಿತ, ಲಾರಿ ನದಿಗೆ, ಚಾಲಕನಿಗೆ ಗಂಭೀರ ಗಾಯ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತದ ದುರಂತದ ಬೆನ್ನಲ್ಲೇ ಇದೀಗ ಸುಮಾರು 40 ವರ್ಷದಷ್ಟು ಹಳೆಯದಾದ ಕಾರವಾರದ ಸದಾಶಿವಗಡದ ಬಳಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಿರ್ಮಿತವಾದ ಕಾಳಿ ಸೇತುವೆ ಮಂಗಳವಾರ ಸುಮಾರು ರಾತ್ರಿ 1 ಗಂಟೆಗೆ ಕುಸಿದು ಬಿದ್ದ ಪರಿಣಾಮ ತಮಿಳುನಾಡು ಮೂಲದ ಲಾರಿಯೊಂದು ನದಿಯಲ್ಲೂ ಬಿದ್ದಿದ್ದು, ಲಾರಿ ಚಾಲಕ ಬಾಲಮುರುಗನ್ ಎಂಬಾತನನ್ನು ರಕ್ಷಣೆ ಮಾಡಲಾಗಿದೆ. ಗೋವಾದಿಂದ ಹುಬ್ಬಳ್ಳಿಗೆ ತೆರಳುತ್ತಿದ್ದ ಖಾಲಿ ಲಾರಿಯು ಕಾಳಿ ನದಿಯ ಸೇತುವೆ ಮೇಲೆ ವೇಗವಾಗಿ ಹೋಗುತ್ತಿದ್ದ ವೇಳೆ ಕುಸಿದಿದೆ. ಈ ವೇಳೆ ಚಾಲಕ ಲಾರಿಯ ಕ್ಯಾಬಿನ್ ಮೇಲೆ ನಿಂತು ಕೂಗಿದ್ದು, ಈ ವೇಳೆ ಸ್ಥಳೀಯ ಮೀನುಗಾರರು ಕರಾವಳಿ ಕಾವಲು ಪಡೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ತಕ್ಷಣ ಆಗಮಿಸಿದ ಕರಾವಳಿ ಕಾವಲು ಪಡೆ ಸಿಬ್ಬಂದಿ, ಅಗ್ನಿಶಾಮಕ ದಳದವರು ಹಾಗೂ ಸ್ಥಳೀಯ ಮೀನುಗಾರರ ಸಹಾಯದೊಂದಿಗೆ ಆತನ ರಕ್ಷಣೆ ಮಾಡಲಾಗಿದೆ. ಕಾಳಿ ನದಿಯ ಸೇತುವೆ ಭಾಗದಲ್ಲಿ 3 ಕಡೆ ಕುಸಿದಿದ್ದು, ಕಾರವಾರದಿಂದ ಗೋವಾ ಕಡೆಗೆ ತೆರಳುವ ಮೊದಲ ಭಾಗ, ನಂತರ ಮಧ್ಯಭಾಗ, ಅದರ ನಂತರ ಗೋವಾದಿಂದ ಕಾರವಾರದ ಕಡೆ ಬರುವ ಪ್ರಾರಂಭದಲ್ಲಿ ಸೇತುವೆಯ ಮೇಲ್ಛಾವಣಿ ಹಾಸು ಕುಸಿದು ಘಟನೆ ನಡೆದಿದೆ. ಇನ್ನು ಘಟನೆ ನಡೆದ ನಂತರ ಗೋವಾ ಕಾರವಾರ ಮಾರ್ಗದ 2 ಭಾಗದ ಸಂಚಾರವನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಇನ್ನು ಜಿಲ್ಲಾಧಿಕಾರಿ ಕಾರವಾರದ ಶಾಸಕ ಸತೀಶ್ ಜೈನ್ ಸ್ಥಳಕ್ಕೆ ಆಗಮಿಸಿ ನಂತರ ಆಸ್ಪತ್ರೆಗೆ ತೆರಳಿ ಗಾಯಾಳುವನ್ನು ಭೇಟಿಯಾಗಿ ಮಾಹಿತಿ ಪಡೆದರು. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಅಗ್ನಿಶಾಮಕ ದಳದ ಸಿಬ್ಬಂದಿ, ಕರಾವಳಿ ಕಾವಲು ಪಡೆ ಹೂಡಿದ್ದು, ಕಾಳಿ ನದಿ ಭಾಗದಲ್ಲಿ ಸರ್ಚಿಂಗ್ ಕಾರ್ಯ ಮುಂದುವರೆದಿದೆ. ನದಿಗೆ ಬಿದ್ದ ಲಾರಿಯ ಹಿಂದೆ ಇನ್ನೊಂದು ಲಾರಿ ಇದ್ದು, ಅದು ತಮಿಳುನಾಡಿನದಾಗಿದ್ದು, ಆ ಲಾರಿಯ ಚಾಲಕ ಸೇತುವೆ ಮುರಿದ ಸನ್ನಿವೇಶ ಕಣ್ಣಾರೆ ಕಂಡು ಗಾಬರಿಗೊಂಡಿದ್ದಾನೆ. ಸೇತುವೆ ಕುಸಿತ ಕಂಡು ವಾಹನ ಹಿಂತಿರುಗಿಸಿ ಹೋಗಿದ್ದಾನೆ. ರಾತ್ರಿ ಈ ಘಟನೆ ಆದ್ದರಿಂದ ಹೆಚ್ಚಿನ ಪ್ರಾಣಹಾನಿ ಸಂಭವಿಸಿಲ್ಲ. ರಾಷ್ಟ್ರೀಯ ಹೆದ್ದಾರಿಯ ನಿರ್ಲಕ್ಷ್ಯದಿಂದ ಈ ದುರಂತ ನಡೆದಿದೆ. ಈ ಹಿಂದೆ ಸೇತುವೆ ದುರಸ್ತಿಗೆಂದು ತಂದ ಬೀರಿಂಗ್ ಸೇತುವೆಗೆ ಹಾಕದೆ ಇಲಾಖೆಯಲ್ಲೇ ಇದೆ. ಸೇತುವೆ ಸ್ಥಿರವಾಗಿಲ್ಲ ಎಂದು ಸಾರ್ವಜನಿಕರು ಹೇಳುತ್ತಿದ್ದರು, ಅಧಿಕಾರಿಗಳು ಕೇಳುತ್ತಿರಲಿಲ್ಲ. ಈ ಅವಘಡ ಸಂಭವಿಸುವ ಮೊದಲ ದಿನ ಸದಾಶಿವಗಢ್ ಸಂದೀಪ್ ರಾಣೆ ಅನ್ನುವರು ಮಹಾದೇವ್ ನಾಯ್ಕ್ ಅವರಿಗೆ ಫೋನ್ ಮಾಡಿದ ವಾಯ್ಸ್ ಈಗ ವೈರಲ್ ಆಗಿದೆ. ಜನರಿಗೂ ಗೊತ್ತಿದ್ದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಅವಘಡ ಸಂಭವಿಸಿದೆ. 1986ರಲ್ಲಿ ಈ ಸೇತುವೆ ನಿರ್ಮಾಣಗೊಂಡಿದ್ದು, ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ಮಾಡಲಾಗಿತ್ತು. ಪ್ರವಾಸಿಗರ ಪಾಲಿಗೆ ಈ ಸೇತುವೆ ಆಕರ್ಷಣೀಯ ಸ್ಥಳವೂ ಕೂಡ ಆಗಿತ್ತು. ಅನೇಕ ಸಿನಿಮಾದ ಚಿತ್ರೀಕರಣವು ಈ ಸೇತುವೆ ಮೇಲೆ ನಡೆದಿತ್ತು. ಸುಮಾರು 12 ಗಂಟೆಗೆ ಸದಾಶಿವಗಡದ ಕಾರವಾರ ಸಂಪರ್ಕಿಸುವಂಥ ಕಾಳಿ ರಿವರ್ ಬ್ರಿಡ್ಜ್, ಇದು ಗ್ಯಾಮನ್ ಇಂಡಿಯಾ ಹೊರಟಿತ್ತು. ಅದು ಇವತ್ತು ಕೊಲ್ಯಾಪ್ಸ್ ಆಗಿ ಒಂದು ವೆಹಿಕಲ್ ಕೆಳಗೆ ಬಿದ್ದಿದೆ. ಮತ್ತು ಡ್ರೈವರನ್ನು ನಮ್ಮ ಲೋಕಲ್ ಫಿಷರ್ಮೆನ್ಸ್ ಎಲ್ಲರೂ ಕೂಡಿ ರೆಸ್ಕ್ಯೂ ಮಾಡಿದ್ದಾರೆ. ಮತ್ತು ಅದು ಹಾಸ್ಪಿಟ್ಲಿಗೆ ಇವಾಗ ತಂದಿದ್ದಾರೆ. ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಅನ್ನು ನಡೀತಾ ಇದೆ. ಇದು ಏನಾಗಿದೆ ಅಂತ ಹೇಳಿದರೆ, ಈ ಬ್ರಿಡ್ಜಲ್ಲಿ ಮೇಂಟೆನೆನ್ಸ್ ಆಗುವಾಗ ನಾವು ಎಷ್ಟೋ ಸಲ ಹೇಳಿದ್ವಿ, ನಮ್ಮ ನ್ಯೂಸ್ ಪೇಪರ್ನಲ್ಲಿ ಟ್ರಸ್ಟ್ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಏನು ಹೊಸದಾಗಿ ಬ್ರಿಡ್ಜ್ ಕಟ್ಟಿದ್ದಾರೆ ಪ್ಯಾರಲಲ್ ಆಗಿ, ಅದಕ್ಕೆ ಸಾಗುವಂಥ ಎಲ್ಲ ಸಲಕರಣೆಗಳನ್ನು ಇದೇ ಬ್ರಿಡ್ಜಿಂದ ಆ ಕಾಂಪ್ರೆಷನ್ ಮಾಡುವಾಗ ಅಲುಗಾಡ್ತಾ ಇತ್ತು, ರಾತ್ರಿ ಇಡೀ ಕೆಲಸ ಮಾಡ್ತಾಯಿದ್ರು. ಅದನ್ನು ನಾವು ಐನಲ್ಲಿ ಕೊಟ್ಟಿದ್ದೇವೆ. ಆ ಟೈಮ್ನಲ್ಲೇ ಕೊಟ್ಟಿದ್ದೇವೆ, ಸುಮಾರು 5 ವರ್ಷದ ಹಿಂದೆ. ಇದು ಈ ಥರ ಬ್ರಿಡ್ಜ್ ಕಟ್ಟುವಾಗ ಕೆಳಗಿಂದ ಬೇರೆ ಬೋಟನ್ನು ತಂದು, ಕ್ರೇನನ್ನು ತಂದು ಕೆಲಸ ಮಾಡಬೇಕಾಗ್ತದೆ. ಇದನ್ನು ನೋಡಿದರೆ ಈ ಬ್ರಿಡ್ಜಿನ ಸಹಾಯವನ್ನು ತೆಗೆದುಕೊಂಡು ಆ ಬ್ರಿಡ್ಜನ್ನು ಮಾಡ್ತಾರೆ. ಇದು ಇಲ್ಲೇ ಅಂತಲ್ಲ, ಮಾವಿನಹಳ್ಳದಲ್ಲಿ ಬ್ರಿಡ್ಜ್ ಹಿಡಿದು ಆಮೇಲೆ ಮತ್ತೊಂದು ಬ್ರಿಡ್ಜ್ ಕುಸಿದಂಥದ್ದು ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಯಾವುದು, ನಮ್ಮ ಅಟ್ಟಿಕೆರೆ ಬ್ರಿಡ್ಜ್ ಇರ್ಬೋದು, ಗಂಗಾವಳಿ ಬ್ರಿಡ್ಜ್ ಇರ್ಬೋದು, ಶರಾವತಿ ಬ್ರಿಡ್ಜ್ ಇರ್ಬೋದು. ಎಲ್ಲ ಬ್ರಿಡ್ಜನ್ನು ಒಂದು ಬ್ರಿಡ್ಜ್ ಮೇಲೆ ಓಲ್ಡ್ ಬ್ರಿಡ್ಜನ್ನು ಕನ್ಸಿಡರ್ ಮಾಡಿಸಿ ಓಲ್ಡ್ ಬ್ರಿಡ್ಜಿಂದ ಮತ್ತೊಂದು ಬ್ರಿಡ್ಜನ್ನು ಮಾಡಿದ್ದಾರೆ. ಆವಾಗ ಈ ವೀಕ್ನೆಸ್ ಬರೋದು ಸಹಜ. ಮತ್ತು ಯಾಕಂತ ಹೇಳಿದ್ರೆ ಸುಮಾರು ಕಾಂಕ್ರೀಟ್ ಹಾಕುವಾಗ ಆ ಒಂದು ಕಾಂಪ್ರೆಸರ್ ಆ ಒಂದು ಡೆಪ್ತ್ನಲ್ಲಿ ನೀರಿನಲ್ಲಿ
ಕಾಂಕ್ರೀಟ್ ಮಿಕ್ಸರ್ ಹೋಗುವಾಗ ಆ ಒಂದು ಅಷ್ಟು ಹಾರ್ಸ್ ಪವರ್ ಒಂದು ತಾಕತ್ತಿದ್ದಾಗ ಇಲ್ಲಿ ಸ್ಟೆಬಿಲಿಟಿ ಕಳ್ಕೊಳ್ತದೆ. ಇದನ್ನು ನಾವು ಭಾಳ ಸರಿ ಹೇಳಿದ್ವಿ. ಮೊನ್ನೆ ಸಹ ಕ್ರ್ಯಾಕ್ ಆಗಿದೆ, ಎಲ್ಲರಿಗೂ ಗೊತ್ತಿತ್ತು. ಆದರೆ ಇವತ್ತು ಏಕಾಏಕಿ ನಮ್ಮ ಪ್ರಕಾರ ಒಬ್ಬನೇ ಸೇಫ್ ಆಗಿದ್ದಾನೆ, ಏನೂ ಆಗಲಿಕ್ಕಿಲ್ಲ ಅಂತ ಕಾಣ್ತದೆ. ಮತ್ತು ಲೋಕಲ್ ಫಿಷರ್ಮ್ಯಾನ್ ಮತ್ತು ನಮ್ಮ ನೇವಿಯವರಿಗೂ ಹೇಳಿದ್ದೇವೆ, ಅವರು ಈಗ ಸರ್ಚನ್ನು ಮಾಡ್ತಾ ಇದ್ದಾರೆ. ಸರ್, ಇದು ಮೇಂಟೆನೆನ್ಸ್ ಮಾಡಲಿಲ್ಲ ಯಾವ ಡಿಪಾರ್ಟ್ಮೆಂಟ್ ಮಾಡಬೇಕು? ಇದು ಏನಿತ್ತು? ಅದು ಆ ನ್ಯಾಷನಲ್ ಹೈವೇ ಮಾಡಬೇಕು. ನನಗಂತೂ ಕಾಣೋದಿಲ್ಲ. ನ್ಯಾಷನಲ್ ಹೈವೇ ಏನೂ ತೊಗೊಂಡಿಲ್ಲ. ಈ ಹೊಸದಾಗಿ ಬ್ರಿಡ್ಜನ್ನು ಕಟ್ಟಿದ್ದಾರೆ, ಅದಕ್ಕೊಂದು ಲೈಟಿನ ಕಂಬನೂ ಇಲ್ಲ. ಈ ಬ್ರಿಡ್ಜ್ ಸೇಗಾಗಿತ್ತು, ಹೀಗೆ ಹೊಸದಾಗಿ ಬ್ರಿಡ್ಜ್ ಕಟ್ಟಿದ್ದು ಹೋಗಾಗಿದೆ. ಹೀಗೆ ಇದು ಹಿಂಗಿದ್ರೆ ಇದು ಹೀಗೆ ಹೊಸದಾಗಿ ಬ್ರಿಡ್ಜ್ನಲ್ಲಿ ಹೋಗುವಾಗ ಸ್ಕೂಟರ್ನಂತೂ ಹೋಗಲಿಕ್ಕೆ ಆಗೋದಿಲ್ಲ ಗಾಳಿ ಬಂದಾಗ. ಅಕ್ಷರಶಃ ಇಲ್ಲಿನ ಹೆಣ್ಣು ಮಕ್ಕಳೆಲ್ಲ ಸ್ಕೂಟರ್ ತೊಗೊಂಡು ಹೋಗುವಾಗ ಸೈಡ್ನಲ್ಲಿ ನಿಂತು ಗಾಳಿ ಕಡಿಮೆ ಆದರೆ ಮತ್ತೆ ಮುಂದೆ ಹೋಗ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇದು ಇದೆ ಅಂತ ಹೇಳಿ ಬಯಸ್ತೇನೆ. ಇದರ ಬಗ್ಗೆ ನಾನು ಮಾಹಿತಿಯನ್ನು ಸಹ ಸರ್ಕಾರಕ್ಕೆ ನಮ್ಮ ಮೀಟಿಂಗ್ನಲ್ಲಿ ಸಹ ನಾನು ಓಪನ್ ಆಗಿ ಪ್ಲಸ್ ಸ್ಟೇಟ್ಮೆಂಟನ್ನು ಇದು ಯಾವುದು ಪ್ರೆಸ್ ಮೀಟ್ ಮಾಡಿದ್ದೇನೆ, ಪ್ರೆಸ್ನಲ್ಲೂ ಇದನ್ನು ಹೇಳಿದ್ದೆ. ಸರ್, ಕಳೆದೊಂದು 5 ವರ್ಷ ಹಿಂದೆ ಅಲ್ಲಿ ಬೇರಿಂಗ್ ತಂದು ಮೇಂಟೆನೆನ್ಸ್ ಮಾಡಬೇಕು, ರಾಷ್ಟ್ರೀಯ ಹೆದ್ದಾರಿಯವರು ಎಲ್ಲ ಬೇರಿಂಗ್ ಎಲ್ಲ ತಂದಿಟ್ಟಿದ್ದು. ಅದನ್ನು ತೆಗಿಲಿಕ್ಕೆ ಅವರಿಗೆ ಅದು ಆಗಲಿಲ್ಲ. ಅವರು ಅದನ್ನು ಅಲ್ಲಿಗೆ ಮೊಟಕುಗೊಳಿಸಿ ಸುಮ್ಮನಿದ್ದಾರೆ. ಯಾವ ತನಕ ನಮ್ಮಲ್ಲಿ ಅಹಿತಕರ ಘಟನೆ ಆಗುವುದಿಲ್ಲ ಅಲ್ಲಿ ತನಕ ಏನೂ ಮಾಡುವುದಿಲ್ಲ. ಈ ಥರ ನಮ್ಮಲ್ಲಿ ಪರಿಸ್ಥಿತಿ ಇದೆ. ಈ ಮೊನ್ನೆ ಶಿರೂರು ನೋಡ್ಬೋದು, ಅಟ್ಟಿಕೆರೆ ಬ್ರಿಡ್ಜ್ ನೋಡ್ಬೋದು. ಇದನ್ನೆಲ್ಲ ನೋಡುವಾಗ ಭಾಳಷ್ಟು ದುಃಖ ಅನಿಸ್ತದೆ. ಅಂದರೆ ಮತ್ತೇನು ಇರ್ರೆಗ್ಯುಲರಿಟಿ ಮತ್ತು ಇದ್ರ ಬಗ್ಗೆ ಚಿಂತನೆ ಯಾರ್ದು ನಡೀತಾ ಇಲ್ಲ. ನಾವು ಸರ್ಕಾರದ ಮಟ್ಟಿಗೆ ಅಥವಾ ಇಲ್ಲಿ ಹೇಳ್ಬೋದು, ಆದರೆ ಅವರು ಫಿಸಿಬಿಲಿಟಿ ರಿಪೋರ್ಟನ್ನು ತಂದು ಯಾವುದೋ ಒಂದು ಸಂಸ್ಥೆಯ ಮೂಲಕ ತಂದು ಕೊಡ್ತಾರೆ. ಈ ಮೊದಲು ನಾನು ಈ ಟನ್ನಲ್ ಬಗ್ಗೆ ಅಷ್ಟೆಲ್ಲ ಹೇಳಿದೆ. ಇವತ್ತು ಟನ್ನಲ್ ಪರಿಸ್ಥಿತಿ ನೋಡಿ, 4-5 ತಿಂಗಳು ಆಗಿಲ್ಲ ಓಪನ್ ಆಗಿ. ಕಲ್ಲು, ಮಣ್ಣು, ನೀರು, ದೊಡ್ಡ ಕೆರೆ ಆಗಿದೆ. ಯಾವಾಗ ಏನಾಗ್ತದೆ ದೇವರಿಗೆ ಗೊತ್ತು. ಆದ್ದರಿಂದ ಇಂಥ ಕೆಲಸಗಳನ್ನ ಮಾಡುವಾಗ ವೈಜ್ಞಾನಿಕವಾಗಿ ಮಾಡಬೇಕಾಗ್ತದೆ. ಇದೆಲ್ಲ ವೈಜ್ಞಾನಿಕವಾಗಿ ಮಾಡಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈಗ ಅವರವ್ರ ಅಧಿಕಾರಿಗಳಿದ್ದಾಗ ಕಳಪೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಈಗ ಬೇರೆಯವರು ಇದರಲ್ಲಿ ಅನಾಹುತ ಸಿಕ್ಕೊಳ್ಬೇಕು. ಇದಕ್ಕೆ ಯಾವುದು ಕ್ರಮ ಅಂದರೆ ಸೂಕ್ತ ಕ್ರಮ ಅಂದರೆ ಅವ್ರ ಮೇಲೆ ಯಾವುದು ಆ್ಯಕ್ಷನ್ ಆಗಬೇಕಲ್ಲ. ನಾವು ಹೇಳಿದ್ದೇವೆ, ಅಂದಿನ ಜಿಲ್ಲಾಡಳಿತಕ್ಕೆ ನಾವು ಹೇಳಿದ್ದೇವೆ 5 ವರ್ಷದ ಹಿಂದೆ. ನಿಮ್ಮಲ್ಲಿ ಪ್ರೆಸ್ಸು ಮಾಡಿದ್ದೇವೆ, ಪ್ರೆಸ್ನಲ್ಲೂ ಹೇಳಿದ್ದೇವೆ, ಪ್ರೆಸ್ ಪೇಪರೂ ಇದೆ, ಸಾಕ್ಷಿ ಇದೆ. ಈಗ ಅಧಿಕಾರಿಗಳು ಮಾಡಿ ಹೋಗ್ತಾರೆ, ಜನರು ಅದರ ಅನುಭವಿಸಬೇಕಾಗ್ತದೆ. ಅದು ಸಹಜವಾಗಿ ಇಲ್ಲಿ ನಮ್ಮ ಇದೊಂದು ಕರ್ಮಭೂಮಿ ಅಂತ ತಿಳ್ಕೊಂಡು ಹೋಗ್ಬೇಕು ನಾವು. ಯಾಕಂತ ಹೇಳಿದ್ರೆ ಈ ಸೈಡಿಗೆ ನೇವಿ, ಆ ಸೈಡಿಗೆ ಕೈಗಾ, ಈ ಸೈಡಿಗೆ ಜಲವಿದ್ಯುತ್, ಮಧ್ಯ ಹೃದಯ ಭಾಗದಲ್ಲಿ ಕೊಂಕಣ್ ರೈಲ್ವೆ. ಜನರಿಗೆ ಇನ್ನೂ ಹಣ ಸಿಕ್ಕಲಿಲ್ಲ. ಯಾರೂ ಇದರ ಬಗ್ಗೆ ವಿಚಾರವನ್ನು ಮಾಡ್ತಾಯಿಲ್ಲ ಅಂತ ಹೇಳಿ ಬಯಸ್ತೀವಿ. ನಾವು ಎಷ್ಟು ಸಲ ಹೇಳ್ಬೋದು ಅಷ್ಟೇ. ರೈಟಿಂಗಲ್ಲಿ ಕೊಟ್ವಿ, ಆಮೇಲೆ ಪ್ರೆಸ್ ಮಾಡಿದ್ವಿ. ಅದನ್ನು ಬಿಟ್ಟು ಮತ್ತೇನು ಮಾಡಲಿಕ್ಕೆ ಆಗೋದಿಲ್ಲ. ಈಗ ಸರ್ಕಾರ ಮಟ್ಟಕ್ಕೆ ಗಮನ ಹರಿಸ್ತಿದೆ. ಹೌದು, ಇದನ್ನು ಇಮಿಡಿಯೇಟ್ಲಿ ಸರ್ಕಾರದ ಗಮನಕ್ಕೆ. ಯಾಕಂದರೆ 2 ಈಗ ಘಟನೆಗಳು ನಡೆದು ಅಂದರೆ ಏನಾಗಿ ಜನರಿಗೆ ಆಗ್ತದೆ ಹೋಗ್ತದೆ ಅಂತ ಹೇಳಿದ್ರೆ ಆ್ಯಕ್ಷನ್ ಏನಿಲ್ಲ. ಆತಂಕದ ಭಾವನೆ ಜನರಿಗೆ ಭಾಳ ಹೋಗ್ತದೆ ಅಂತ ಹೇಳಿದ್ದಾರೆ. ಆ್ಯಕ್ಷನ್ ಆದರೆ ಮುಂದೆ ಏನಾದರೂ ಕೆಲಸ ಆಗ್ಬೋದು ಅಂತೇಳಿ. ಎಕ್ಷನ್ ಆಗುವಾಗ ಆಗ್ಬೋದು, ಆದರೆ ಎಕ್ಷನ್ ಇದು ಸೆಂಟ್ರಲ್ ಗೌರ್ಮೆಂಟ್ NHA ಮಾಡಿದ್ದು ಕೆಲಸ. ಅದನ್ನು ನೋಡಬೇಕು ಯಾವ ಥರ ಮಾಡ್ತಾರೆ ಅಂತ ಹೇಳ್ಕೊಂಡು. ಯಾರ್ಯಾರು ಮಿನಿಸ್ಟ್ರಿ ಇವತ್ತು ಬರ್ತಾರೆ ನೋಡಬೇಕು. தேங்க்யூ. கோவாலேருந்து கரிலோடு இறக்கிட்டு இப்படி பக்கம் வந்துக்கிட்டு இருந்தது. எனக்கு முன்னால் வந்து எங்கள் ஃப்ரெண்டோட வண்டி வந்து அந்த ஃப்ரிட்ஜில் வரும்போது ஒரு 1 மணி வாக்கில் இருக்கும். ஃப்ரிட்ஜ் ஏற்கனவே அட்வான்ஸாக உடஞ்சி ஓப்பனாக இருந்தது தெரியல. அந்த வண்டி அப்படியே ஜம்ப் ஆயிடுச்சு. ஃப்ரிட்ஜிலேருந்து கீழே ஆற்றுக்குள்ளே ஜம்ப் ஆயிடுச்சு. மறுபடியும் அவன் பின்னால் வந்த வண்டியாரெல்லாம் சத்தம் போட்டு வண்டியெல்லாம் நிப்பாட்டிட்டு வந்து லைட் அடிச்சு பார்த்தா டிரைவர் உள்ள கேபின் மேலே இருக்கும். உடனே அடுத்த 2 நிமிஷத்தில் போலீஸ்காரெலாம் வந்துட்டாங்க. வந்து உடனே அவங்க எல்லாத்துக்கும் கால் பண்ணாங்க. உடனே அவங்க
ஃபிஷர்மேனுக்கு ஃபோன் பண்ணி போட்டு வர வச்சு டிரைவர் காப்பாற்றி கொண்டு வந்து ஹாஸ்பிட்டலில் சேர்த்துருக்காங்க. அவன் பேர் பாலமுருகன், டிரைவர் பேர் பாலமுருகன், டிரைவர் பேர். ಏನಾಗಿದೆ ಅವನಿಗೆ? அது லைட்டாக கீரில் இருக்குது, கையெல்லாம் அடி வாங்கிருக்காங்க. அங்கேயே போய் ஃபோட்டோ எடுத்துகிட்டு போய் பாருங்க. ಹುಬ್ಳಿ ಹೋಗುದಾ? ಖಾಲಿ ಎಂಟಿ ಗೋವಾಲಿಂದ MT ಹೋಗಿತ್ತು. ಗೋವಾಯಿಂದ ತೊಗೊಂಡೋಗಿದ್ರೆ ಕೋಲ್ ಅನ್ಲೋಡ್ ಬಂದು ಗೋವಾಲಿಂದ ಮಾಡಿ MT ಹುಬ್ಳಿ ಹೋಯ್ತು. ಈಗೆಲ್ಲ ಬ್ರಿಡ್ಜ್ ಮೇಲೆ ಎಷ್ಟು ವೆಹಿಕಲ್ ಇತ್ತು? அவன் ஃபஸ்ட் வண்டி அது, செகண்ட் வண்டி நான் இன்னொரு வண்டி, மொத்தம் அப்படியே லைனாக ஃபஸ்ட் வண்டி போனதுமே அப்படியே லைனாக 4 வண்டி பின்னால் வண்டி 2 வண்டி வந்துச்சு. அவர் எல்லாம் அப்படியே ஸ்டாப் பண்ணியாச்சு. இந்த வண்டி ஜம்ப் பண்ணி எல்லாமே ஸ்டாப் பண்ணியாச்சு. ಸೌಂಡ್ ಬಂತ? வண்டி ஜம்ப் ஆயிடுச்சு, சவுண்டு இல்லை, ஜம்ப் ஆயிடுச்சு. வண்டி போயிட்டு இருந்தவங்க திடீர்னு உள்ள வண்டி இல்லை. ಇದು ಲಾರಿ ಜಂಪ್ ಆಯ್ತು. அப்படியே ஜம்ப் ಜಂಪ್ ಅದ್ರ ಹಿಂದ್ಗಡೆ ನೀವು ಇದ್ದದ್ದು? நம்ம வண்டி பின்னால் வண்டி ஜம்ப் ஆகி மறுபடியும் அங்கே போனவங்க தான் நாங்கள் போய் அங்கே லைட் டார்ச் அடிச்சு பார்த்தோம். ಟಾರ್ಚ್ ನೀವು ಸ್ಟಾಪ್ ಮಾಡಿದ್ದು ಗಾಡಿ? நம்ம வண்டி ஸ்டாப் பண்ணிட்டு மறுபடியும் போய் பார்த்துட்டு தான் வண்டி ரிவேஸ் எல்லாம் போயிடுச்சு. நம்ம ஈரோடு, ತಮಿಳ್ನಾಡು. 60 मील सम्मा ब्रिज पडलेले. सो करून आवाज येले, दोन हांगा एक आवाज येलो, थंय एक आवाज येलो, 12-50 परफेक्ट टायमा. आनी सेकंड म्हटल्यार थंय कोणी म्हाका सिग्नल दाखयले. ट्रकाच्या टॉपाचेर एकटो मनीस आसलो. हळेवाडा नर्सिंग कमिटीन एकटो हाडून सिव्हिलात एडमीट केला. त्याच्यानं आमगेले आम्ही सहाय्य केला. आता काही त्याच्यानंतर आपण करंट काढलो, काही दिसलं ना. आता करंट आयला. असे आणि किती लोक रफ्तार कामां निघाली? कितले लोक रोवतले ते आमकां दिसलं ना. हे नवीन ब्रिज हायट आसा आणि हे सकल किती काम पडला? चार खांबे. एक नंबर जाल्यार 4 नंबर खांब्या पडून ट्रॅक उदकांत पडला. हिंगा असे हे पहिला असे हालता असेल का? ब्रिजचे किती असे किती प्रॉब्लेम आसले? ब्रिज हालता आसले ते म्हणजे हे घातले जम्पर जाता आसले. तेजे लागून जॉयंटान निकळून पडला सगळे. खांबे तशे आसा, जॉयंट क्रॅक जावन पडला. ಬಸ್ಸು ಹೋಯ್ತು ಅಂತ ನಾವು ಅಲ್ಲಿ ಕಡೆ ಇದ್ದಿದ್ದೆ. ಬೆಳಗ್ಗೆ ಅಷ್ಟು ಕಡೆಗೆ ಒಂದು ಸಿಗ್ನಲ್ ಬಿಟ್ಟಿದ್ದು. ಅಲ್ಲಿ ಒಬ್ಬ ಜನ ಇದ್ದಿದ್ದ, ಅವರಿಗೆ ತಗೊಂಡು ಸ್ವಲ್ಪ ಅವರು ಪೊಲೀಸ್ಗೆ ಕೈಕೊಂಡು ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅವರು ಒಬ್ಬರು ಇದ್ದಾರೆ ಇರುವಂತೆ. ನಾಗೇಶ್ ಒಬ್ಬರೇ ಮತ್ತು ಯಾರು ಇದೆ ಅದ್ರ ಗೊತ್ತಿಲ್ಲ, ಅದು ಕಾಣೋದಿಲ್ಲ. ಈಗ ಟಾಪ್ ಒಂದು ಸ್ವಲ್ಪ ಕಾಣ್ತದೆ. 3 ಬೋಟ್ ತೊಗೊಂಡಿದೆ. ಅವರು ತಗೊಂಡು ನಮ್ಮದು ಹಳೆಯ ನರ್ಸಿಂಗ್ ಕಮಿಟಿಯಿಂದ ಅವರು ತಗೊಂಡಿದ್ದಾರೆ. ನೋಡಲಿಲ್ಲ, ಆದರೆ ಕೆಳಗಡೆ ಆವಾಜ್ ಬಂತು ದೋ ಅಂತ. ಏನಾಯ್ತು ನೋಡಿದ್ರೆ ಇಲ್ಲಿ ಎಲ್ಲ ಕಾಣ್ತದೆ, ಬ್ರಿಡ್ಜ್ ಕಟ್ಟಾಯ್ತು ಅಂತ. ಬ್ರಿಡ್ಜ್ ಕಡೆಗೆ ಕರೆಂಟ್ ಇಲ್ಲ ಅಲ್ಲ, ಅದಕ್ಕಾಗಿ ಎಲ್ಲರಿಗೆ ಸ್ವಲ್ಪ ನಮ್ಮದು ಜನ ಎಲ್ಲ ಇಲ್ಲಿ ನೋಡಿಕೊಂಡು ಅಲ್ಲಿ ಮೇಲಿಂದ ಪಟ್ಟು ಹೊಡೆದ ಅಲ್ಲಿ ಹಿಡ್ಕೊಂಡು ಎಲ್ಲ ಬಂದಿದೆ. 1 ಗಂಟೆ 30 ನಿಮಿಷ ಬಂದಿದ್ದಾರೆ. ಬೇರೆ ನಾವು ನೋಡಲಿಲ್ಲ. ಇದು ಹೈಟ್, ಇದು ಡೌನ್, ಇದು ಅಲ್ಲಿಂದ आता तुम्ही जर ते खेप पळया मात्र येऊन प्रत्येक तुम्ही इथले हे झाले पळयला मग भरी सुलभ गाडी होते. इथं होत असताना या वाटेन गेलं की तो डाऊन, त्या वाटेन गेलं की तो डाऊन, अनयुज्युअल सगळे टेक्निकली तुम्ही चेक करू जाय तुम्ही डिपार्टमेंट वाले. हा नीन तेच पण ते करतला त्यांना जागेच पडत निधीला साधे. नाही पण तुम्ही आता तुमच्या नाही येऊन तुम्ही ब्रिजावाल्या गेला बी तुम्ही डिफरन्स कळटा. 1 घंटा दुसऱ्या घंटा गाडी धडक असे हे होता आणि फुल म्हणा अशी डोळ्या पळेला बी कळटा. 200-300 एक लाईनी उरका नाही ते सगळे पुरा हे जाऊन पडला. जस्ट पळ्या किती म्हणून ओके 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 मात्र निरीक्षण करा कित्याक म्हणून आणि हिंग पळय कितें म्हणटा पळय हिंग सगळे जाण डोळे टाकून रावचे सगळे फाटल्यान हरर माध्यम म्हणटा लोक. तशें म्हणून हांव काल पयर बी तुमकां एकची विचार केलो मागीर कितकी जाण दिसतालो मागीर तशें इमिडिएट कॉल केलो तुमकां. ओके ओके आज पळयता आज मल्लापूर वयचे आसा तेन्ना पळयता येता आसतना. हय ओल्ड ब्रिज हय कळ्ळें खबर आसा. आनी नवीन ब्रिज बी कितें म्हण केला ते एक लायटी खांबे ना काय ना. काय ना कसं पण ऍटलिस्ट आता वयतल्या तर हे पळयला की अशी मागेल एक फिलींग हा म्हाका खबर ना कितें तरी दिसलो की बाबा हे कितें जातलें अशें दिसूंक लागला पळयल्यार.
सांगच्या त्यांनी कितीतरी एखादे समज झालं असला रे एक एक हे पुरते का जस्ट एक स्लिप झालं म्हणलं चालते आणि आणि तुम्ही आज सांगितलेलं आणि बरोबर 2009 जर समज तुम्ही ते हे जाऊन सांगितले केलं तू खबरच नाही त्या स्कूला बिला वयच्या सगळ्या लोकांक प्रॉब्लेम जावन मल्लापूरच्या तश फिरून येताले मागीर थोडे दीस भायर स्टार्ट केले हा 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 मागीर ते अम्मा स्कुलाक वयच्या लोकांक प्रॉब्लेम जावंक लागले मागीर ते हळू लाईट व्हेकल म्हणल्यार हे बाईक त्या वाटेन सोडून घेवन हे केले पळय हा हा याद याद ते त्या वाटेन कदम बस त्या वाटेन रावताले कळलं नाही पण आता ते कितीतरी करा मग आता पळायला लक्ष घाला ओके 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 बरं